ಹಲೋ ಎಲ್ರಿಗೂ ನಮಸ್ಕಾರ. ನಾವು ಬಂದಿರೋದು ಮುರುಡೇಶ್ವರಗೆ. ನಾವು ನಮ್ಮ ಹುಡುಗರೆಲ್ಲ ಸೇರಿ ಬಂದ್ಬಿಟ್ಟಿದೀವಿ. ಇನ್ ಮುರುಡೇಶ್ವರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಇದು ವರ್ಲ್ಡ್ ಅಲ್ಲೇ ಸೆಕೆಂಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಆಫ್ ಶಿವ. ಇದು ಇರೋದು 123 ಅಡಿಯ ಶಿವನ್ ಸ್ಟ್ಯಾಚ್ಯೂ ಇಲ್ಲಿ ಇರೋದು. ಅದ್ರಲ್ಲೂ ಇದು ಬಂದು ಟೆಂಪಲ್ 3 ಸೈಡಿಂದ ಅರಬ್ಬಿ ಸಮುದ್ರದಿಂದ ಕವರ್ ಆಗಿದೆ. ಈ 3 ಸೈಡು ನೀರಿದ್ದು ಟೆಂಪಲ್ ಮಧ್ಯೆ ಇದ್ದಾಗ ವ್ಯೂ ಹೆಂಗಿರುತ್ತೆ ಅನ್ನೋದು ನೀವೇ ಯೋಚಿಸ್ಬೋದು. ಇನ್ನು ನಮ್ಮ ಹುಡುಗರೆಲ್ಲ ದೇವಸ್ಥಾನ ನೋಡೋದ್ಕಿಂತ ಅಲ್ಲಿ ಬರೋ ದೇವತೆಗಳನ್ನ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ರು ಸ್ವಲ್ಪ. ಇನ್ನ ಈ ಟೆಂಪಲ್ ಬಂದು ಇಲ್ಲಿರೋದು ರಾಮೇಶ್ವರ ಲಿಂಗ. ಅದು ಬಿಟ್ರೆ ಇಲ್ಲಿ ತುಂಬಾ ದೇವ್ರಗಳದ್ದು ಗುಡಿಗಳೆಲ್ಲ ನೋಡ್ಬೋದು. ಅದು ಬಿಟ್ರೆ ಇನ್ನ ಮೇಲ್ಗಡೆ ದೊಡ್ಡ ಸ್ಟ್ಯಾಚ್ಯೂ ನೋಡ್ಬೇಕು ಅಂದ್ರೆ ಸ್ವಲ್ಪ ಮುಂದೆ ಹೋಗಿ ಮೆಟ್ಲೆಲ್ಲ ಹತ್ಕೊಂಡು ಹೋದ್ರೆ ನಾವು ದೊಡ್ಡದು ಶಿವನ್ ಸ್ಟ್ಯಾಚ್ಯೂ ಏನ್ ದೂರದಿಂದ ಕಾಣಿಸ್ತಿರ್ತಲ್ಲ ಅದನ್ನ ನೋಡ್ಬೋದು. ಇಲ್ಲಿಂದ ವ್ಯೂ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಹುಡುಗರಾಗ್ಲಿ ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಿದ್ವಿ. ಈಗ ದೂರದಿಂದ ಒಂದು ಶಿವಾಲಯನ ನೋಡೋದಕ್ಕೂ ಹತ್ರದಿಂದ ಶಿವಂದು ಸ್ಟ್ಯಾಚ್ಯೂ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಮೇಲೋದಾಗ. ಮತ್ತೆ ಇಲ್ಲಿಂದ ಗೋಪುರದ್ದು 550 ಅಡಿಗಳದ್ದು ಒಂದು ಗೋಪುರ ಏನಿದೆ ಅದ್ರ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತಾ ಇರುತ್ತೆ. ಮತ್ತೆ ಈ ಗೋಪುರಕ್ಕೆ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಲಿಫ್ಟ್ ಯೂಸ್ ಮಾಡಿ ಒಳ್ಳೆ ವ್ಯೂನ ನೋಡ್ಬೋದು. ಬೀಚ್ ಆಗಿರ್ಬೋದು, ಟೆಂಪಲ್ ಆಗಿರ್ಬೋದು, ಎಲ್ಲ ಸಖತ್ತಾಗಿ ಕಾಣುತ್ತೆ. ಇನ್ನು ಬೀಚಿಗೆ ಈಗ ಮಾನ್ಸೂನ್ ಟೈಮ್ ಆಗಿರೋದ್ರಿಂದ ನಮಗೆ ಬೀಚಲ್ಲಿ ಆಟ ಆಡೋಕ್ಕೆ ಸಿಗಲಿಲ್ಲ, ಯಾಕಂದರೆ ವೇವ್ಸ್ ಎಲ್ಲ ಹೆವಿ ಆಗಿರುತ್ತೆ ಅಂತ ಬಿಡಲ್ಲ, ಸೇಫ್ಟಿ ಪ್ರಿಕಾಷನ್ಸ್ಗೋಸ್ಕರ. ದರ್ಶನ ಮಾಡ್ಕೊಂಡು ವ್ಯೂ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟಾಪ್ ಕಡೆ ಹೊರಟ್ವಿ. ಅದು ಬಿಟ್ಟರೆ ಇನ್ನು ನಮ್ಮ ಹುಡುಗರು ಅದು ಇದು ಏನೇನೋ ಮಾತಾಡ್ಕೊಂಡು ಹೋಗುವಾಗ ಒಂದೇ ಏನೋ ಒಂದು ಅಬ್ಸರ್ವ್ ಮಾಡಿತ್ತು ಅಂದರೆ, ದೇವ್ರನ್ನೆಲ್ಲ ನೋಡಿದ್ವಿ ಸರಿ, ದೇವ್ರ ನೋಡಿದ ತಕ್ಷಣ ನಮ್ಮ ಹುಡುಗರು ಮೆಂಟಾಲಿಟಿನೇ ಚೇಂಜ್ ಆಗ್ಬಿಡುತ್ತೆ. ಅಂದರೆ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ ಇಲ್ಲಿ. ನಡೀರಪ್ಪ ಇನ್ನ ಅಂತ ಎಲ್ಲರೂ ದರ್ಶನ ಮಾಡಾಯ್ತು, ಇನ್ನೇನು ನೆಕ್ಸ್ಟ್ ಸ್ಟಾಪ್ ಕಡೆ ಹೋಗ್ಬೇಕಲ್ಲ ಹಂಗೆ ಅನ್ಕೊಂಡು ಹೊರಡ್ತಾ ಇದ್ದೀವಿ. ಇದು ನನ್ನ ಗೆಳೆಯರು ನೋಡಿ ಸುಮ್ ಲಾಗ್ ಮಾಡ್ಕೊಂಡು ಹೋಗ್ತಾ ಇರೋದೆ ನಾವು. ನಡ್ರಪ್ಪ ಆಯ್ತು, ಮುಗೀತು ಮುರುಡೇಶ್ವರ, ನೆಕ್ಸ್ಟ್ ಸ್ಟಾಪ್ ಹೋಗೋಣ. ಕನ್ನಡ ತಾಯಿ ಮಕ್ಕಳೆಲ್ಲ ಎಲ್ಲಿ ಬಂದ್ರಪ್ಪ ಹೋಗ್ಬಾ.